ಡಿಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಎಲ್ಲದರ ಪ್ರಜ್ಞೆ ಅವರಿಗೂ ಇದೆ, ಎಲ್ಲವನ್ನ ಎದುರಿಸುವಂತಹ ಸಾಮರ್ಥ್ಯ ಅವರಲ್ಲೂ ಕೂಡ ಇದೆ ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಗೆ ಡಿಕೆ ಸುರೇಶ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ವ್ಯಾಪಕವಾದಂತಹ ಟೀಕೆಗೆ ಸಾರ್ವಜನಿಕ ವಲಯದಲ್ಲಿ ಗುರಿಯಾಗಿದೆ. ನಿನ್ನೆ ಅಂತರ ಕಾಯ್ದುಕೊಳ್ತಾ ಇದ್ರು, ಇವತ್ತು ಸಮರ್ಥಿಸಿಕೊಳ್ತಾ ಇದ್ದಾರೆ. ಕೇಂದ್ರದಿಂದ ರಾಜ್ಯದ ಪಾಲು ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದ ಶಾಸಕರೆಲ್ಲರೂ ಕೂಡ ದೆಹಲಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ದೆಹಲಿಯ ಪ್ರತಿಭಟನೆ ಎಲ್ಲ ರಾಜ್ಯದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ತಮ್ಗೆ ಅನ್ಸುತ್ತಾ? ನೋಡಿ, ನಮ್ಮ ರಾಜ್ಯದ ಜನತೆ ಅವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮಗೆ ಮತ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ನಾವು ಕೊಡ್ತಾ ಇರೋಂಥ ತೆರಿಗೆ ನಮಗೆ ಬರೀ 12% 13% ಕೊಡ್ತಾ ಇದ್ದಾರೆ. 5-6 ವರ್ಷದಲ್ಲಿ ಸುಮಾರು 60,000 ಕೋಟಿ ರೂಪಾಯಿ ನಮಗೆ ಕಡಿಮೆ ಆಗಿದೆ. 28 ಜನ MP ಪೈಕಿ 27 ಜನ MP ಒಂದೇ ಪಾರ್ಟಿದ್ದಾರೆ. ಅವರು ಒಂದಿನೂ ಧ್ವನಿ ಎತ್ತಲಿಲ್ಲ. ನಾವು ಬೇಕಾದಷ್ಟು ಕೇಳಿದ್ದೇವೆ. ಈ ಬರಗಾಲ ಬಂದಿದೆ, ಈ ಬರಗಾಲಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ದೇವೆ, ಅದಕ್ಕೂ ಕೊಡ್ತಾ ಇಲ್ಲ. ಏನು ನಮಗೆ ಪಾಲು ಸಿಗಬೇಕು ಅದು ಸಿಗ್ತಾ ಇಲ್ಲ. ನಮ್ಗೆ ಉಳ್ಕೊಂಡಿದ್ದು ಒಂದೇ ನಮ್ಮ ಹೋರಾಟ, ಶಾಂತಿಯುತ ಹೋರಾಟ, ಗಾಂಧಿ ತತ್ವದ ಹೋರಾಟ. ಸೊ ಆ ಕೆಲಸನ ನಾವು ಮಾಡ್ತೇವೆ. ಬೇರೆ ಯಾವ್ದಾದ್ರು ಡ್ಯಾಮೇಜ್ ಕಂಟ್ರೋಲಿನ ಕಾರಣಕ್ಕಾಗಿ ಹೋಗ್ತಾ ಇದ್ದೀರಾ, ಅಥವಾ ನಮಗೆ ಪಾಲು ಸಿಕ್ಕಿಲ್ಲ ಅನ್ನೋ ನಮ್ಮ ಹಕ್ಕನ್ನು ಮಂಡನೆ ಮಾಡಿ ಕೇಳ್ತೀವಿ ನ್ಯಾಯವನ್ನ ಗಟ್ಟಿ ಧ್ವನಿಯಲ್ಲಿ ಹೋಗ್ತಾ ಇದ್ದೀರಾ? ನಮ್ಗೆ ಯಾಕೆ ಡ್ಯಾಮೇಜ್ ಕಂಟ್ರೋಲ್? ನಿಮ್ಗೆ ಏನಾದ್ರು ತೊಂದರೆ ಇರಬೇಕು? ನಾನು ಕೇಳ್ತೇನೆ, ಡಿಕೆ ಸುರೇಶ್ ಅವ್ರ ಹೇಳಿಕೆ ನಂತರ ಏನಾದ್ರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜ್ಯದ ಹಿತ ವಿಚಾರ. ಅದು ಅವ್ರ ವೈಯಕ್ತಿಕವಾಗಿ ಭಾವನೆ ಮೂಡ್ತಾ ಇರೋ ವಿಚಾರ ಅವ್ರು ತಿಳಿಸಿದ್ದಾರೆ. ನಾವು ಯಾವುದು ಡ್ಯಾಮೇಜ್ ಕಂಟ್ರೋಲ್ ಇಲ್ಲ, ಅದಕ್ಕೆಲ್ಲ ನಾವು ಚಿಂತೆ ಮಾಡೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಈ ಭಾರತವನ್ನ ಒಗ್ಗಟ್ಟಾಗಿ ಇಟ್ಟಿದೆ, ಅದನ್ನ ಮುಂದುವರಿಸ್ತದೆ. ನಿಮ್ಮ ಪ್ರಕಾರ ಒಕ್ಕೂಟ ವ್ಯವಸ್ಥೆಗೆ ತಕ್ಕಂತೆ ಕೇಂದ್ರ ನಡ್ಕೊಳ್ತಿಲ್ಲ ಅಂತಾನೆ ಸರ್? ಖಂಡಿತ ಖಂಡಿತ ಖಂಡಿತ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಅಂದ್ರೆ ಒಕ್ಕೂಟ ವ್ಯವಸ್ಥೆಗೆ ತಕ್ಕಂತೆ ಕೇಂದ್ರ ನಡೆದುಕೊಳ್ತಿಲ್ಲ ಅನ್ನುವಂಥದ್ದು ಖಂಡಿತ. ಆ ಕಾರಣಕ್ಕಾಗಿ ನಮ್ಮ ಪ್ರತಿಭಟನೆಯನ್ನ ದಾಖಲಿಸಕ್ಕೆ ಹೋಗ್ತಾ ಇದೀವಿ ಅನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಡಿಕೆ ಸುರೇಶ್ ಹೇಳಿಕೆಯಿಂದ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಸ್ಟ್ಯಾಂಡ್ ಆಗ್ತಾ ಇದೆ. ಬಟ್ ನಿನ್ನೆ ಆಲ್ ಆಫ್ ಅ ಸಡನ್ ಯಾವಾಗ ನ್ಯೂಸ್ ಬ್ರೇಕ್ ಆಯ್ತು, ಆವಾಗ ಅವರು ಅಂತರ ಕಾಯ್ದುಕೊಳ್ಳೋ ಕೆಲಸವನ್ನು ಮಾಡಿದ್ರು. ಬಟ್ ಇವತ್ತು ಬೇರೆ ರೀತಿಯಾಗಿ ಡಿಫೆನ್ಸಿವ್ ಮೋಡ್ ನಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಎಲ್ಲವನ್ನ ಎದುರಿಸುವಂತಹ ಸಾಮರ್ಥ್ಯ ಡಿಕೆ ಸುರೇಶ್ ಇದೆ ಅಂತ ಕೂಡ ಹೇಳಿದ್ದಾರೆ. ಅನ್ಯಾಯ ಆಗಿದೆ ನಮಗೆ ಅನ್ನೋದು ಅವರ ಮಾತು.